ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ತುಂಬ ಸಿಂಪಲ್ಲಾಗಿ ಬದನೆಕಾಯಿಂದ ಗೊಜ್ಜು ಮಾಡ್ತಿದ್ದೀನಿ. ತುಂಬಾ ಈಸಿ. ಇದು ಅನ್ನಕ್ಕೂ ಚಪಾತಿಗೂ ರೊಟ್ಟಿಗೂ ಸಖತ್ ಕಾಂಬಿನೇಷನ್ನು. ಏನು ತರಕಾರಿ ಇಲ್ಲಪ್ಪ ಅಂದ ತಕ್ಷಣ ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಬದನೆಕಾಯಿ ಇದ್ದರೆ ಪಟ್ಟಂತ ಈ ಗೊಜ್ಜನ್ನ ಮಾಡ್ಕೊಂಬಿಡ್ಬೋದು. ಸಾರು ಮಾಡೋಕ್ಕಾಗದೇ ಇದ್ದಾಗ ಈ ಥರ ಗೊಜ್ಜು ಮಾಡಿಬಿಟ್ರೆ ನೀವು ರೈಸ್ಗೂ ಚಪಾತಿಗೂ ಎಲ್ಲದಕ್ಕೂ ಬಂದುಬಿಡುತ್ತೆ. ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ. ನಾನಿಲ್ಲಿ ಈ ಥರದ್ದು ಬದನೆಕಾಯಿನ ಡೈರೆಕ್ಟಾಗಿ ಸ್ಟೌವಲ್ಲೇ ಸುಟ್ಕೊತಿದ್ದೀನಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡೋದ್ರಿಂದ ಒಂದು 8ರಿಂದ 10 ಬದನೆಕಾಯಿನ ಸುಟ್ಟಿಟ್ಕೊಂಡಿದ್ದೀನಿ. ನಿಮಗೇನಾದರೂ 2-3 ಇದ್ರಪ್ಪ, ಇಲ್ಲ ಕ್ವಾಂಟಿಟಿ ಕಡಿಮೆ ಬೇಕಿತ್ತಪ್ಪ ಅಂದ್ರೆ ಒಂದು 4ರಿಂದ 5 ಬದನೆಕಾಯಿನ ಸುಟ್ಟಿಟ್ಕೋಬೋದು. ಬದನೆಕಾಯಿನ ಹಂಚಲ್ಲಿ ಹಾಕಿ ಉರಿಬಾರ್ದು, ಡೈರೆಕ್ಟಾಗಿ ಫ್ಲೇಮ್ಗೆ ಇಟ್ಟು ಸುಟ್ಕೋಬೇಕು. ಬೆಂಕಿ ಅಂದರೆ ಮನೇಲಿ ಸೌದೆ ಒಲೆ ಇತ್ತಂದರೆ ಬೆಂಕಿಲಿ ಹಾಕಿ ಸುಟ್ರಂತೂ ಸಖತ್ ಟೇಸ್ಟ್ ಇರುತ್ತೆ. ಈ ಥರ ಎಲ್ಲ ಬದನೆಕಾಯು ಸುಟ್ಟಾದಮೇಲೆ ಬದನೆಕಾಯಿದು ಮೇಲಿಂದೆಲ್ಲ ಸಿಪ್ಪೆ ಎಲ್ಲ ಬಿಚ್ಕೊಂಬಿಡಿ. ಇದಕ್ಕೆ ಸುಡೋಕ್ಕಿಂತ ಮುಂಚೆ ಬದನೆಕಾಯಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಸುಟ್ಟರೆ ಬೇಗನೆ ಸಿಪ್ಪೆ ಬಿಚ್ಚಿಬಿಡುತ್ತೆ. ಇದೊಂದು ಟ್ರಿಕ್ನ ಯೂಸ್ ಮಾಡಿ ನೋಡಿರಿ. ಈ ಥರ ಎಲ್ಲ ಬದನೆಕಾಯ್ದು ಈ ಥರ ಸಿಪ್ಪೆ ಬಿಚ್ಚಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಬಟ್ ಉಳುಕು ತುಂಬ ಇರುತ್ತೆ ಬದನೆಕಾಯಲ್ಲಿ. ಅದನ್ನು ಕೂಡ ಸ್ವಲ್ಪ ನೋಡಿ ಹುಷಾರಾಗೆ ಬದನೆಕಾಯಿನ ಚೂಸ್ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ನೋಡಿರಿ. ಯಾವ ಬದನೆಕಾಯಿಗೂ ಹೋಲ್ ಇಲ್ಲ ಅಂದರೂ ಕೂಡ ಕೆಲವೊಂದು ಟೈಮ್ ಏನಾಗುತ್ತಪ್ಪ ಅಂದರೆ ಒಳಗಡೆ ಹುಳ ಹಿಡಿದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಬದನೆಕಾಯಿನ ಸುಡೋಕ್ಕಿಂತ ಮುಂಚೆ ಚೆನ್ನಾಗಿರೋದು ಚೂಸ್ ಮಾಡಿ. ಬಟ್ ಸುಟ್ಟಾದಮೇಲೆ ಕೂಡ ಸಿಪ್ಪೆ ರಿಮೂವ್ ಆದಮೇಲೆ ಈ ಥರ ಎಲ್ಲ ಬದನೆಕಾಯಿನೂ ಓಪನ್ ಮಾಡಿ ನೋಡಿ. ಕೆಲವೊಂದರಲ್ಲಿ ಹುಳ ಇದ್ಬಿಡುತ್ತೆ, ಚಿಕ್ಕ ಚಿಕ್ಕದು ಬಾಲ್ದುಳ ಥರ. ಅದಕ್ಕೋಸ್ಕರ ಎಲ್ಲ ಸಿಪ್ಪೆನೂ ಬಿಚ್ಚಿ ಆದಮೇಲೆ ಈ ಥರ ಓಪನ್ ಮಾಡಿ ನೋಡಿ. ನಾನು 7ರಿಂದ 8 ಬದನೆಕಾಯಿ ತೊಗೊಂಡಿದ್ನಲ್ವ, ಇದಕ್ಕೆ 2 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಕೂಡ ಡೈರೆಕ್ಟ್ ಫ್ಲೇಮಿಂದನೇ ಸುಟ್ಕೊತಿದ್ದೀನಿ. ಸುಟ್ಟಾದಮೇಲೆ ಇದು ಕೂಡ ಈ ಥರ ಮೇಲಿನ ಸಿಪ್ಪೆ ಎಲ್ಲ ಬಿಚ್ಕೊಂಬಿಡಿ. ನೀವೇನಾದರೂ 3ರಿಂದ 4 ಏನಾದರೂ ಬದನೆಕಾಯಿ ತೊಗೊಂಡಿದ್ರೆ ಅದಕ್ಕೆ ಒಂದೇ ಒಂದು ಟೊಮೊಟೊ ಬಳಸ್ಕೊಂಡ್ರು ಸಾಕು. ಇದಕ್ಕೆ ಹುಳಿ ಕರೆಕ್ಟಾಗಿ ಆಗಿಬಿಡುತ್ತೆ. ಜಾಸ್ತಿ ಟೊಮೊಟೊ ಹಾಕ್ಬಿಟ್ರೆ ಹುಳಿ ಅನಿಸುತ್ತೆ. ಬಟ್ ಹುಳಿ ಇಷ್ಟಪಡೋರು ಬೇಕಂದರೆ ಒಂದು ಎಕ್ಸ್ಟ್ರಾ ಬೇಕಾದರೂ ಹಾಕ್ಕೋಬೋದು. ನೋಡಿರಿ, ಆರಿದ್ಮೇಲೆ ಇದನ್ನು ಸ್ವಲ್ಪ ತಣ್ಣಗೆ ಆದಮೇಲೆ ಸಿಪ್ಪೆ ಬಿಡಿಸಿ, ಇಲ್ಲಾಂದರೆ ಕೈಯೆಲ್ಲ ಬಿಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಎಲ್ಲ ತಣ್ಣಗೆ ಆದಮೇಲೆ ಸಿಪ್ಪೆ ಬಿಡಿಸ್ಕೊಂಡು ಈ ಥರ ಓಪನ್ ಮಾಡಿ ಇಟ್ಕೊಂಬಿಡಿ. ಇದನ್ನು ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಬದನೆಕಾಯಿ ಒಳಗೆ ಹಾಕಿ ಕಲಿಸ್ಬೇಕು. ಅದಕ್ಕೋಸ್ಕರನೇ ಇದು ಸ್ವಲ್ಪ ಎಷ್ಟೇ ಸುಟ್ಟರೂ ಕೂಡ ಮೇಲೆ ಎಲ್ಲ ಸ್ಮೂತ್ ಆಗಿರುತ್ತೆ. ಸೊ ಒಂದೊಂದು ಸರಿ ಇದು ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಫಸ್ಟೇ ಈ ಥರ ಸ್ಕ್ವೀಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ನೆಕ್ಸ್ಟ್ ಬದನೆಕಾಯಲ್ಲಿ ಹಾಕಿ ಕಲಿಸೋಕೆ ಈಸಿ ಆಗಿಬಿಡುತ್ತೆ. ಇದು ಕೂಡ ಇವಾಗ ರೆಡಿ ಆಯಿತು ಟೊಮೊಟೊ. ಇವಾಗ ಬದನೆಕಾಯಿ ಏನು ನಾವು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ವಲ್ವ, ಅದನ್ನು ಈ ಥರ ಕೈಯಿಂದ ಸ್ಮ್ಯಾಶ್ ಮಾಡಿಬಿಡಿ. ತಟ್ಟೆಲಿ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಅದು ಸ್ಮೂತಾಗಿ ಸ್ಮ್ಯಾಶ್ ಆಗಬೇಕು. ಆ ಥರ ನೀವು ಕೈಯಿಂದನೇ ಕಲಸಿ. ಬದನೆಕಾಯಿ ಎಲ್ಲೂ ಗಟ್ಟಿಯಾಗಿ ಆಮೇಲೆ ಉಂಡೆ ಆಗಿ ಸಿಗಬಾರ್ದು ತಿನ್ನಬೇಕಾದ್ರೆ. ಅದಕ್ಕೋಸ್ಕರನೇ ನೀಟಾಗಿ ಕೈಯಿಂದ ಕಲಸಿದಾದ್ಮೇಲೆ ಇದಕ್ಕೆ ಟೊಮೊಟೊ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿರಿ, ಟೊಮೊಟೊ ಕೂಡ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದು ಟೊಮೊಟೊ ಮತ್ತು ಬದನೆಕಾಯಿ ಸಖತ್ ಕಾಂಬಿನೇಷನ್ನು. ನಮ್ಮ ಕಡೆ ಎಲ್ಲ ಇದನ್ನು ತುಂಬ ಮಾಡ್ತೀವಿ, ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಇವಾಗ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಹಾಕ್ಕೊತಿದ್ದೀನಿ. ಈರುಳ್ಳಿ, ಟೊಮೊಟೊ ಮತ್ತು ಬದನೆಕಾಯಿ 3 ಕಲಿಸ್ಕೊಬೇಕು. ಇದಕ್ಕೇನೂ ಆ್ಯಡ್ ಮಾಡಬಾರ್ದು, ಇಷ್ಟೇ ಕಲಿಸ್ಕೊಂಬಿಡಿ. ಇದು ಸ್ವಲ್ಪ ಎಣ್ಣೆಲಿ ಹಾಕಿದ ಮೇಲೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಈರುಳ್ಳಿನ ಇದಕ್ಕೆ ಹಾಕ್ಕೊತಿದ್ದೀನಿ. ಇದೆಲ್ಲ ರೆಡಿ ಮಾಡಿ ಸೈಡಿಗೆ ಇಟ್ಕೊಂಬಿಡಿ. ಇವಾಗ ಒಂದು ಪ್ಯಾನ್ ಕಾಯ್ಲಿಕ್ಕೆ ಇಟ್ಟಿದೆ. ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು 7ರಿಂದ 8 ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ರೆಡ್ಡಿಶ್ ಆದ ತಕ್ಷಣ ಇದಕ್ಕೇ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ. 3ರಿಂದ 4 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ಬೇಕಾದರೂ ಹಾಕ್ಕೋಬೋದು. ಇದಕ್ಕೆ ಏನು ನಾವು ಗೊಜ್ಜು ಕಲಸಿಟ್ಟಿದ್ವೋ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಿ. ಈ ರೆಸಿಪಿ ಪಟ ಅಂತ ರೆಡಿ ಆಗಿಬಿಡುತ್ತೆ. ಬಟ್ ಬದನೆಕಾಯಿ ಸುಟ್ಕೊಳೋಕ್ಕೆ ಟೈಮ್ ತೊಗೋಬೋದು. 2 ಒಲೆ ಇತ್ತಪ್ಪ ಅಂದರೆ 2 ಕಡೆ ಒಂದೊಂದೇ ಬದನೆಕಾಯಿ ಸುಟ್ಕೊಂಡ್ಬಿಟ್ರೆ ಬೇಗನೆ ಆಗಿಬಿಡುತ್ತೆ. ಒಂದೇ ಒಲೆ ಇತ್ತಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಸುಟ್ಕೊಳೋವರೆಗೂ ಅಷ್ಟೇ. ಆಮೇಲೆ ತಟ್ಟಂತ ರೆಡಿ ಆಗಿಬಿಡುತ್ತೆ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಡಿ. ಖಾರ ಪುಡಿ, ಉಪ್ಪು ಎಲ್ಲ ಹಾಕಿದ್ವಲ್ವ, ಎಲ್ಲ ಗೊಜ್ಜಿಗೆಲ್ಲ ಅದು ಮಿಕ್ಸ್ ಆಗಬೇಕು. ಲೋ ಫ್ಲೇಮ್ ಇಟ್ಕೊಂಡೆ ಮಿಕ್ಸ್ ಮಾಡಿಬಿಡಿ. ಬಟ್ ಇದನ್ನ 1ರಿಂದ 2 ನಿಮಿಷ ಅಷ್ಟೇ, ತುಂಬ ಹೊತ್ತು ಬೇಯಿಸೋಂಗಿಲ್ಲ. ಆಲ್ರೆಡಿ ಬದನೆಕಾಯಿ ಸುಟ್ಕೊಂಡಿರ್ತೀವಲ್ವ, ಇದನ್ನ ಬೇಯಿಸೋ ಅವಶ್ಯಕತೆಯೇ ಇಲ್ಲ. ಒಂದು 10-15 ಸೆಕೆಂಡಿಗೆ ಕೂಡ ನೀವು ಆಫ್ ಮಾಡಿಕೊಂಡು ನೀಟಾಗಿ ಈ ಥರ ಕಲಿಸ್ಕೊಂಬಿಡ್ಬೋದು. ಖಾರ ಪುಡಿ ಹಾಕಬೇಕಾದ್ರೆ ಎಣ್ಣೆ ಏನಾದರೂ ತುಂಬ ಕಾದಿತ್ತಪ್ಪ ಅಂದರೆ ಸ್ಟವ್ ಆಫ್ ಮಾಡಿಕೊಂಡು ಖಾರ ಪುಡಿ ಮತ್ತು ಈ ಗೊಜ್ಜನ್ನ ಹಾಕಿ ಕಲಿಸ್ಬಿಡಿ. ಅಕಸ್ಮಾತ್ ಎಣ್ಣೆ ಜಾಸ್ತಿ ಕಾದಿಲ್ಲಪ್ಪ ಅಂತಂದರೆ ಖಾರ ಪುಡಿನ ಡೈರೆಕ್ಟಾಗಿ ಹಾಕ್ಕೋಬೋದು. ಇದು ಸ್ವಲ್ಪ ಕೆಲವೊಬ್ರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಎಣ್ಣೆ ಕಾದ ತಕ್ಷಣವೇ ಖಾರ ಪುಡಿ ಹಾಕ್ಬಿಟ್ಟಿರ್ತಾರೆ. ಅವಾಗ ಏನಾಗುತ್ತೆ, ಖಾರ ಪುಡಿ ಎಲ್ಲ ಕರ್ರಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆನ ಸ್ವಲ್ಪ ಲೈಟಾಗಿ ಕಾಸ್ಕೊಂಡು ನೀವು ಖಾರ ಪುಡಿನ ಮಿಕ್ಸ್ ಮಾಡಿ ಒಮ್ಮೆ ಟೇಸ್ಟ್ ಮಾಡಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪದೇ ಮಾಡ್ಕೊಬೋದು. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.